ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ನನಗೆ ಹುಷಾರು ಆದಮೇಲೆ ಫಸ್ಟ್ ವ್ಲಾಗ್ ಅನಿಸುತ್ತೆ. ಅಂತಂದರೆ ನನ್ನ ನಾರ್ಮಲ್ ರೊಟೀನನ್ನು ಶುರು ಮಾಡಿರೋದು. ತುಂಬ ದಿನ ಆದಮೇಲೆ ನನ್ನ ಮಗಳಿಗೆ ನಾನು ಏನು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ರಿಕ್ವೆಸ್ಟ್ ಮಾಡಿ, ಮಮ್ಮಿ ಸ್ಯಾಂಡ್ವಿಚ್ ಮಾಡಿಕೊಡ್ತೀಯಾ, ತುಂಬ ದಿನ ಆಯಿತು ಅಂತ ಹೇಳಿ ಕೇಳಿ ಮಾಡಿಸ್ಕೊತಾ ಇರೋದು. ಅವ್ರಿಗೂ ಕೂಡ ತುಂಬ ಬೋರ್ ಆಗಿಬಿಟ್ಟಿದೆ 20 ದಿನದಿಂದ. ಏನು ಡ್ಯಾಡಿಗೆ ಗೊತ್ತೋ ಅದನ್ನು ಮಾಡಿಕೊಡೋದು, ಅದನ್ನು ಅವ್ರು ತಿನ್ನೋದು, ಈ ಥರ ಆಗಿಬಿಟ್ಟಿತ್ತು. ಸೊ ಸರಿ ಆಯಿತು, ಅವ್ರು ಹೇಳಿದ್ದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೆ. ತುಂಬ ಈಸಿ, ಇದು ಬೇಗ ಆಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಕೂಡ ಎದ್ದೆ, ಅದಕ್ಕೆ ಇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೆಡ್ ಇತ್ತು. ಅದಕ್ಕೇನಿಲ್ಲ, ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಹಾಗೆ ನಿಮ್ಗೆ ಇದಕ್ಕೆ ಇನ್ನೂ ವೆಜ್ಜಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ಬೇಗ ಆದರೆ ಕ್ಯಾಬೇಜ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೋಬೋದು. ಇಲ್ಲಿ ನಾನು ಮನೇಲಿ ಏನು ಟಕ್ಕಂತ ಇತ್ತು ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ಇದ್ರ ಜೊತೆಗೆ ಮಿಕ್ಸ್ ಹರ್ಬ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿರತ್ತೆ ಅಂತ. ಇತ್ತೆಲ್ಲ ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಸ್ಕಿಪ್ ಮಾಡಿ. ಆದರೆ ಮಯೋನೀಸ್ ಅಂತೂ ಹಾಕಲೇಬೇಕು. ನಿಮಗೆ ಇಲ್ಲಿ ತುಂಬ ಮಯೋನೀಸ್ ವೆರೈಟಿ ಮಯೋನೀಸ್ ಸಿಗುತ್ತೆ. ಬಟ್ ಸ್ಯಾಂಡ್ವಿಚ್ಚು, ಬರ್ಗರು ಈ ಥರ ಮಯೋನೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ವೈಟ್ ಮಯೋನೀಸ್ ಬರುತ್ತೆ. ಬಟ್ ನಾನಿಲ್ಲಿ ಬರ್ಗರ್ ಮಯೋನೀಸ್ ಹಾಕ್ತಾಯಿದ್ದೀನಿ. ಇದು ಸ್ಮೆಲ್ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸರಿ ವೈಟ್ ಮಯೋನೀಸ್ ಹಾಕಿ ಮಾಡ್ತೀನಿ, ಒಂದೊಂದು ಸರಿ ಬರ್ಗರ್ ಮಯೋನೀಸ್ ಹಾಕಿ ಮಾಡ್ತೀನಿ. ಹಾಗೆ ತವಾ ಮೇಲೆ ಬಿಸಿ ಮಾಡಿ ಕೊಟ್ಟರೆ ಮಧ್ಯಾಹ್ನಕ್ಕಲ್ವ ಅವ್ರು ತಿನ್ನೋದು, ಅಂತಂದರೆ ಒಂದು 12 ಗಂಟೆ ಮೇಲೆ ತಿಂತಾರಲ್ವ, ಅಷ್ಟರೊಳಗೆ ಅದು ಏನಂತಂದರೆ ಅವ್ರಿಗೆ 2 ಪೀಸ್ನ ಇಟ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಯಾಂಡ್ವಿಚ್ ಯಾವಾಗಲೂ ಈ ಸ್ಯಾಂಡ್ವಿಚ್ ಮೇಕರಲ್ಲೇ ಮಾಡ್ತೀನಿ. ಇದು ಬಂದು 4 ಪೀಸಾಗಿ ಕಟ್ ಮಾಡುತ್ತೆ. ಆ್ಯಂಡ್ ಅದ್ರ ಲಿಂಕ್ ಇಲ್ಲ ನನ್ನ ಹತ್ರ, ನಾನು ತೊಗೊಂಡು ತುಂಬ ದಿನ ಆಗಿದೆ. ಹಾಗೆ ಬ್ರೆಡ್ಡನ್ನು ಏನಂತ ಅಂದರೆ ನೀವು ಟೊಮೊಟೊ ಕೆಚಪ್, ಒಂದು ಸೈಡ್ ಟೊಮೊಟೊ ಕೆಚಪ್ ಹಾಕಿ, ಆಮೇಲೆ ರೆಡಿ ಮಾಡಿರುವಂಥ ಮಯೋನೀಸ್ದು ಏನು ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವೇನೋ ಗ್ರೀನ್ ಚಟ್ನಿ ಮಾಡ್ತೀನಿ ಅಂತಂದರೆ ಗ್ರೀನ್ ಚಟ್ನಿ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಆ ಥರ ಇದನ್ನು ನಾನು ಒಂದು ಕಡೆ ಟೊಮೊಟೊ ಕೆಚಪ್ಪು ಮತ್ತು ರೆಡಿ ಮಾಡಿದ್ದಂಥ ಮಯೋನೀಸನ್ನು ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಇಡ್ತೀನಿ. ಅದು ಹಾಕೋಕ್ಕೂ ಮುಂಚೆಗೆ ನೀವು ಬಟರ್ ಹಾಕಬೇಕಾಗತ್ತೆ. ತವಾ ಮೇಲೆ ಬಟರಲ್ಲೇ ಫ್ರೈ ಮಾಡ್ತೀರಲ್ವ, ಸೊ ಹಾಗೆ ಇದಿಲ್ಲ ಅಂತ ಅಂದರೆ ತವಾ ಮೇಲೆ ಫ್ರೈ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಕೊಟ್ಟರೆ ಆಗುತ್ತೆ. ಬಟ್ ಇದೇನು ಅಂತಂದರೆ ತುಂಬ ಕ್ಲೋಸ್ ಆಗಿಬಿಡುತ್ತೆ ಸುತ್ತ, ಮಯೋನೀಸ್ ಏನು ಚೆಲ್ಲೋದಿಲ್ಲ. ಹಾಗೆ ಇದೇನಾಗುತ್ತೆ, 4 ಪೀಸಾಗಿ ಕಟ್ಟಾಗುತ್ತೆ, ಅಂದರೆ 2 ಪೀಸಾಗಿ ಕಟ್ಟಾಗುತ್ತೆ. ಸೊ ಅವ್ರಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ನಿಮ್ಮ ಮನೇಲಿದ್ದರೆ ಇದರಲ್ಲಿ ಮಾಡ್ಬೋದು, ಇಲ್ಲಾಂದರೆ ತವ ಮೇಲೇ ಸ್ವಲ್ಪ ಫ್ರೈ ಮಾಡಿಕೊಡ್ಬೋದು. ತುಂಬ ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ. ಆಮೇಲೆ ಅವತ್ತಿಂದನೂ ಪಾಪ ನನ್ನ ಮಗಳು ಕೇಳ್ತಾನೆ ಇದ್ಲು, ಸೊ ಹಾಗಾಗಿ ಮಾಡಿದೆ. ಮತ್ತು ಬರೀ ಸ್ಯಾಂಡ್ವಿಚ್ಚು ಅವ್ರಿಗೇನು ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಫ್ರೈ ಮಾಡಿಕೊಟ್ಟೆ. ಸೊ ಈ ಥರ ಮಾಡ್ಬೋದು ಸ್ನ್ಯಾಕ್ಸ್ಗೆ, ತುಂಬ ಹೆಲ್ದಿ. ಇದು ಪೀನಟ್ ಬಟರ್ ನೀವು ಕೊಡೋದಕ್ಕಿಂತ ಈ ಥರ ಪೀನಟ್ನ, ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ರೆಡಿ ಆಯಿತು. ಲಂಚ್ ಬಾಕ್ಸ್ಗೆ ಇವಾಗ ನಾನು ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಸ್ಯಾಂಡ್ವಿಚ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಮನೇಲಿ ಇವತ್ತು ದ್ರಾಕ್ಷಿ ಇತ್ತು, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆ ಬೀಜ ಹುರಿದಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನನ್ನ ಮಗಳು ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ. ಆ ಸಿಪ್ಪೆ ಸಮೇತ ಹಾಕಿ, ಸಿಪ್ಪೆ ತೆಗಿಬೇಡಿ, ಅದರೊಳಗೂ ಕೂಡ ನ್ಯೂಟ್ರಿಷನ್ಸ್ ಇರುತ್ತೆ. ಹಾಗೆ ಇದು ಬನಾನಾಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಬನಾನಾ ಕಟ್ ಮಾಡಿಕೊಟ್ರೆ ಕಪ್ಗಾಗ್ಬಿಡುತ್ತಲ್ವ, ಸೊ ಹಾಗಾಗಿ ಅದರಲ್ಲಿ ಪ್ಯಾಕ್ ಮಾಡಿಕೊಡೋದು. ಅದೇ ಥರ ಆ್ಯಪಲ್ ಬಾಕ್ಸ್ ಇದೆ, ಅದು ಕೂಡ ಚೆನ್ನಾಗಿದೆ. ಇದಿಷ್ಟನ್ನು ಕೂಡ ನಾನು ಮಾಡಿಕೊಟ್ಟೆ. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನನ್ನ ಮಗಳು ಸ್ಕೂಲಿಗೆ ಹೊರಟಾಯಿತು. ಹಾಗೆ ಬೆಳಗ್ಗೆ ಪ್ರಗತಿ ಸ್ಕೂಲಿಗೆ ಹೋದ್ಮೇಲೆ ಈಗ ಪ್ರೀತಮ್ ಇಲ್ದಲ್ಲೇ ಇರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್, ಅಂತಂದರೆ 1-2 ಅವರ್ಸ್ ಮತ್ತೆ ಮಲ್ಕೋತೀನಿ. ಅದಾದಮೇಲೆ ಬರ್ಡ್ಸ್ನ ಇವಾಗ ಸ್ವಲ್ಪ ಹೊರಗಡೆ ಇಡ್ತೀನಿ ನಾನು. ತುಂಬ ಚಳಿ ಅಲ್ವಾ, ಚಳಿಗೆ ಬರ್ಡ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಜಾಸ್ತಿ ಬಿಸಿಲಲ್ಲೂ ಇಡೋದಿಲ್ಲ, ಜಾಸ್ತಿ ಚಳಿ ಅಂತಲೂ ಇಡೋದಿಲ್ಲ. ಮನೆ ಒಳಗಡೆ ಇಟ್ಬಿಟ್ಟು ಸ್ಲೈಡಿಂಗ್ ಡೋರೆಲ್ಲ ಕ್ಲೋಸ್ ಮಾಡ್ತೀನಿ. ಹಾಗೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾವೆ ಬರ್ಡ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಮನ್ನು ನೋಡಿದ್ರೆ ರಿಯಾಕ್ಟ್ ಮಾಡೋದು ಎಲ್ಲ ಮಾಡ್ತವೆ. ಅಲ್ಲಿಂದ ನನಗೆ ಇವಾಗ ಬ್ರೆಡ್ ಸ್ಯಾಂಡ್ವಿಚ್ ನಮಗೆಲ್ಲ ಬ್ರೇಕ್ಫಾಸ್ಟ್ಗೆ ಅದು ಸರಿ ಹೋಗೋದಿಲ್ಲ. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಪ್ರೀತಮ್ನ ಕರ್ಕೊಂಬರೋದಕ್ಕೆ ಅಂತ ಅಮ್ಮನ ಮನೆ ಕೂಡ ಹೋಗ್ತಾಯಿದ್ದೆ. ಇನ್ನು 2 ಡೇಸ್ ನಾನು ಅಲ್ಲೇ ಇರ್ತೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಜಾಸ್ತಿ ಇತ್ತು ಮನೇಲಿ, ಅದನ್ನು ಖಾಲಿ ಮಾಡೋಣ ಅಂತ ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ.
ಲಾಸ್ಟು ಒಂದು ಸರಿ ನಾನು ಟೊಮೊಟೊ ಚಿತ್ರಾನ್ನ ರೆಸಿಪಿ ತೋರಿಸಿರಲಿಲ್ಲ, ಒಬ್ಬರು ಕೇಳಿದರೆ, ಸೊ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಈಗ ನಾನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಸಾಸಿವೆ ಎಣ್ಣೆಯನ್ನು. ಅದಕ್ಕೆ ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಡಲೆಬೀಜ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕಡಲೆಬೀಜನೂ ಕ್ರಿಸ್ಪಿ ಆಗಿರಬೇಕು, ಜಾಸ್ತಿ ಸಿಯೋದು ಬೇಡ. ಆ ಥರವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕೋಬೇಕು ಚಿತ್ರಾನ್ನಕ್ಕೆ. ಅದನ್ನು ಕೂಡ ಹಸಿ ವಾಸನೆ ಹೋಗು ಫ್ರೈ ಮಾಡಿಬಿಟ್ಟು ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಈರುಳ್ಳಿ ಹಾಕೋತೀನಿ. ಚಿತ್ರಾನ್ನಕ್ಕೆ ಖಾರ ಎಲ್ಲ ಚೆನ್ನಾಗಿರ್ಬೇಕಲ್ವ. ಸೊ ಹಾಗಾಗಿ ಉಪ್ಪನ್ನು ಹಾಕಿ ಇದಿಷ್ಟನ್ನು ಕೂಡ ಆಲ್ಮೋಸ್ಟ್ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಲಾಸ್ಟಲ್ಲಿ ಟೊಮೊಟೊನ ಹಾಕ್ಕೋಬೇಕು. ಟೊಮೊಟೊ ಏನಾಗಬೇಕು ಅಂತಂದರೆ ತುಂಬ ಏನು ಸ್ಮ್ಯಾಶ್ ಆಗಬಾರ್ದು, ತುಂಬ ಬೆಂದ್ಬಿಟ್ಟು ಮೆತ್ತಗಾಗೋ ಥರ ಬೇಯಿಸಬಾರ್ದು. ಸ್ವಲ್ಪ ಹಿಂಗೆ ಜಾಸ್ತಿ ಮಿಕ್ಸ್ ಮಾಡ್ಬಾರ್ದು, ಲೈಟಾಗಿ ಮಿಕ್ಸ್ ಮಾಡಿ ಟೊಮೊಟೊ ಪೀಸ್ ಏನಿದೆ ಹಾಗೇ ಇರಬೇಕು, ಆವಾಗಲೇ ಚಿತ್ರಾನ್ನ ಚೆನ್ನಾಗಿರುತ್ತೆ. ಟೊಮೊಟೊ ಫುಲ್ಲು ಮೆತ್ತಗಾಗಿ ಗ್ರೇವಿ ಥರ ಆಗಿಬಿಟ್ರೆ ಅದು ಚಿತ್ರಾನ್ನ ಚೆನ್ನಾಗಿರಲ್ಲ. ಟೊಮೊಟೊ ಚಿತ್ರಾನ್ನಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಹಾಗೆ ಇನ್ನು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಶ್ರೂಮ್ ಹಾಗೆ ಉಳಿದ್ಬಿಟ್ಟಿತ್ತು, ಅದನ್ನು ಚಿಲ್ಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಚಿಲ್ಲಿ ಚಿಕನ್ ಮಾಡ್ತಾರಲ್ಲ, ಸೇಮ್ ಅದೇ ಥರ ಸಿಂಪಲ್ಲಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತ. ಇದು ಈ ಥರ ಸ್ವಲ್ಪ ಮಶ್ರೂಮ್, ಇದು ಬಟನ್ ಮಶ್ರೂಮ್ ಬೇರೆ, ಇದು ಬೇರೆ. ಈ ಮಶ್ರೂಮಲ್ಲೇ ಈ ಚಿಲ್ಲಿ ಫ್ರೈ ಚೆನ್ನಾಗಿರುತ್ತೆ. ಬಟನ್ ಮಶ್ರೂಮ್ಗೆ ಅಷ್ಟು ಟೇಸ್ಟ್ ಅನಿಸಲ್ಲ. ಅದನ್ನು ಕೂಡ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾವುದಾದ್ರೂ ಎಣ್ಣೆ ಹಾಕ್ಕೋಬೋದು. ಸ್ವಲ್ಪ ಸಾಸಿವೆ, ಅದ್ರ ಜೊತೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಏನಿದೆ ಅಲ್ವಾ, ಅದು ಚೆನ್ನಾಗಿ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದು ಚಿಲ್ಲಿ ಫ್ರೈ ಅಲ್ವಾ. ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಇಷ್ಟೇ, ತುಂಬ ಸಿಂಪಲ್ಲು. ಉಪ್ಪು ಕರೆಕ್ಟಾಗಿರಬೇಕು. ಅದಾದಮೇಲೆ ವಾಶ್ ಮಾಡಿಟ್ಟಿದ್ನಲ್ಲ ಮಶ್ರೂಮು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಕಂದರೆ ನೀರನ್ನು 1 ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ. ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಜೊತೆಗೆ ಪೆಪ್ಪರ್ ಪೌಡರು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿಬಿಟ್ಟು ಲಿಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋತೀನಿ. ಸೈಡ್ಗೆ ಆಗುತ್ತೆ ಚಿತ್ರಾನ್ನ. ಬರೀ ಚಿತ್ರಾನ್ನ ತಿನ್ನೋದಕ್ಕಿಂತ ಇದು ಖಾಲಿ ಆಗುತ್ತೆ ಮತ್ತು ಸೈಡ್ ಡಿಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟ ಆಯಿತು. ಪಾಪಂಗೆ ಲಂಚ್ ಬಾಕ್ಸ್ ಕೂಡ ಆಯಿತು. ಚಿತ್ರಾನ್ನದ ಜೊತೆಗೆ ಸೈಡ್ ಡಿಶ್ ಅಂತ ಹೇಳ್ಬಿಟ್ಟು ಮಶ್ರೂಮ್ ಚಿಲ್ಲಿ ಫ್ರೈ ಮಾಡಿದ್ದೆ. ಹಾಗೆ ನೈಟು ಅಂತ ಅಂದರೆ ತುಂಬ ದಿನದಿಂದ ನಾನು ಏನಾದರೂ ಈ ಥರ ಸ್ವಲ್ಪ ಕಾಸ್ಟ್ಲಿ ಡ್ರೆಸ್ಸು ಅಥವಾ ಹೊಸ್ದಾಗಿ ತಂದಿರೋ ಡ್ರೆಸ್ಗಳನ್ನ ವಾಷಿಂಗ್ ಮಿಷಿನಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ. ಅಂದರೆ ಕಾಟನ್ ಅಲ್ಲದೇ ಇರೋವಂಥದ್ದು, ಮತ್ತು ಸ್ವಲ್ಪ ಅಂದರೆ ಏನೋ ಸ್ವಲ್ಪ ಜಾಸ್ತಿ ಪೇ ಮಾಡಿರೋದು ಅಂತ, ಮತ್ತು ಹೊಸದು ನನಗೆ ಇಷ್ಟವಾದ ಡ್ರೆಸ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಹೋಗೋದಿಲ್ಲ ನಾನು. ಅದನ್ನು ಸಪ್ರೇಟಾಗಿ ಹ್ಯಾಂಡ್ ವಾಶ್ ಮಾಡ್ತೀನಿ, ಲೈಟಾಗಿ ಬ್ರಷ್ ಮಾಡಿಬಿಟ್ಟು. ಸೊ ನೈಟು ತುಂಬ ಬಟ್ಟೆಗಳು ಹಾಗೆ ಉಳಿದಿತ್ತು ಅಂತಂದರೆ, ನನ್ನ ಮಗನ ನಾಮಕರಣಕ್ಕೆ ಪ್ರಗತಿ ಕೊಡಿಸಿದ ಡ್ರೆಸ್ ಇರ್ಬೋದು, ಅವ್ನ ಡ್ರೆಸ್ ಇರ್ಬೋದು, ನನ್ನ ಕೆಲವೊಂದಿಷ್ಟು ಕುರ್ತಾಸ್ ಇರ್ಬೋದು, ಜೀನ್ಸ್ ಹೊಸ್ದಾಗಿ ತೊಗೊಂಡಿರೋದು, ಅದು ಇದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಡ್ರೆಸ್ಗಳನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟಿದೆ. ಅದನ್ನೆಲ್ಲ ವಾಶ್ ಮಾಡಬೇಕಿತ್ತು. ಸೊ ನಾನು ಹ್ಯಾಂಡ್ ವಾಶೇ ಮಾಡೋದು. ಅಷ್ಟನ್ನು ಕೂಡ ವಾಶ್ ಮಾಡಿದೆ. ಮತ್ತು ಇನ್ನು ಸ್ವಲ್ಪ ಟೊಮೊಟೊ ಉಳಿದಿತ್ತು. ಬೇರೆ ಏನಾದರೂ ಸಾಂಬಾರು ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಅದು ಬಿಸಿ ಮಾಡೋದಕ್ಕೂ ಮರ್ತೋಗ್ಬಿಡ್ತಾರೆ, ಇನ್ನು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಮತ್ತು ಹುಣಸೆಹಣ್ಣು ಹಾಕಿ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರಸಮ್ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ, ತುಂಬ ಸಿಂಪಲ್. ಮಿಕ್ಸಿಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಹಾಗೆ ಟೊಮೊಟೊ ಎಷ್ಟನ್ನು ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಹುಣಸೆಹಣ್ಣಿಗೆ ಬಿಸಿ ನೀರು ಹಾಕಿಟ್ಟಿದ್ದೀನಿ, ಒಗ್ಗರಣೆ ಹಾಕೋದು ಅಷ್ಟೇ. ಸ್ವಲ್ಪ ಸಾಸಿವೆ, ಕರಿಬೇವು, ಮಿಕ್ಸಿಯಲ್ಲಿ ರುಬ್ಬಿದಂಥ ಮಸಾಲ, ಅದಕ್ಕೆ ಹುಣಸೆ ಹಣ್ಣಿನ ರಸ, ಉಪ್ಪು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ರಸಮ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಪಾತ್ರೆ ಬೇಗ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ. ಮನೆ ಎಷ್ಟು ಕ್ಲೀನಾಗಿರತ್ತಲ್ಲ, ನಾವು ಹೊರಗಡೆ ಒಂದು 2-3 ಡೇಸ್ ಹೋಗಿ ಬಂದ್ರೂ ನಮಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ.
ಮನೇನ ನಾವು ಅರ್ಜೆಂಟಲ್ಲಿ ಹೇಗೆ ಹಾಗೆ ಬಿಟ್ಟು ಹೋದ್ವಿ ಅಂದ್ಕೊಳ್ಳಿ, ಅಲ್ಲಿಂದ ಬರೋ ಅಷ್ಟರಲ್ಲಿ ಇವ್ರು ಇನ್ನೂ ಜಾಸ್ತಿ ಗಲೀಜು ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಹೇಳ್ಬಿಟ್ಟು ಹೋಗಿದ್ದೆ, ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಫ್ರೈಡೇ ಬೇರೆ, ಶುಕ್ರವಾರ, ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ಇನ್ನು ನಾನು ಬರೋದು ಸಂಡೇ ಈವ್ನಿಂಗ್ ಆಗುತ್ತೆ. ಮಗು ಬೇರೆ ಕರ್ಕೊಂಡು ಬರ್ತೀನಿ, ಮತ್ತೆ ಕೆಲಸ ಸಿಕ್ಕಾಬಟ್ಟೆ ಆಗುತ್ತೆ. ನಾನು ಹೇಗೆ ಕ್ಲೀನ್ ಮಾಡಿ ಹೋಗಿದ್ನೋ ನಾನು ಬರೋವರೆಗೂ ಹಾಗೇ ಇರಬೇಕು. ಏನಂದರೆ ಅಡುಗೆ ಮಾಡೋಕ್ಕೆ ಹೋದ್ರೇ ತುಂಬ ಗಲೀಜು ಮಾಡೋದು ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡಿ ಕೊಟ್ಟೋಗಿದ್ದೆ. ಸಾಂಬಾರು ರೆಡಿ ಇತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಚಿತ್ರಾನ್ನದ ಗೊಜ್ಜು ಹಾಗೇ ಇತ್ತು. ಸೊ ಬರೋ ತನಕ ಸ್ವಲ್ಪ ಹೇಗೆ ಇರಲಿ ಮನೆಯೆಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೊರಟೆ. ಪ್ರಗತಿ ಕೂಡ ಸ್ಕೂಲಿಂದ ಅಷ್ಟರೊಳಗೆ ಬಂದರು. ಬಂದ ತಕ್ಷಣ ಹೇರ್ ವಾಶ್ ಮಾಡಿರಲಿಲ್ಲ, ಆಲ್ರೆಡಿ 3-4 ಡೇಸ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ, ಹೇರ್ ವಾಶ್ ನಾನೇ ಮಾಡಬೇಕು. ನನ್ನ ಮಗಳಿಗೆ ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸ್ವಲ್ಪ ಬಿಸಿಲಿತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನನ್ನ ಮಗಳಿಗಾಗಲಿ ನನಗೆ ಆಗಲಿ ಹೇರ್ನ ಡ್ರೈ ಮಾಡೋದಕ್ಕೆ ಈ ಥರ ಒಂದು ವೈಟ್ ಕಾಟನ್ ಪಂಚೆ ಇಟ್ಕೊಂಡಿದ್ದೀನಿ. ಅದರೊಳಗೆ ನೀರು ತುಂಬ ಚೆನ್ನಾಗಿ ಇರುತ್ತೆ, ಕೂದಲಲ್ಲಿ ನೀರಿರುತ್ತಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಹಾಗೆ ಕೂದಲು ಚೆನ್ನಾಗಿರುತ್ತೆ. ಹೆವಿ ಟವಲ್ಲು, ಟೀ ಶರ್ಟ್ ಅದು ಚೆನ್ನಾಗಿರುತ್ತೆ ಕಾಟನ್ದು. ಆ ಟೀ ಶರ್ಟ್ ಕೂಡ ಚೆನ್ನಾಗಿ ನೀರು ಇಟ್ಕೊಳುತ್ತೆ. ನನಗೆ ಟೈಮ್ ಇಲ್ಲ ಅಂತಂದರೆ ಒಂದು ಟೀ ಶರ್ಟ್ನ ಚೆನ್ನಾಗಿ ರೋಲ್ ಮಾಡಿ ಕಟ್ಬಿಡ್ತೀನಿ. ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. ಪ್ರಗತಿಗೆ ಬಿಸಿಲಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ಡ್ರೈ ಮಾಡಿದೆ. ಅಷ್ಟರೊಳಗೆ ಬೇಗ ನೆಲ ಎಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ ಹೋಗಿಬಿಡೋಣ. ಇವತ್ತು ಹೆಂಗೋ ಶುಕ್ರವಾರ ಅಂತ ಆಲ್ಮೋಸ್ಟ್ ಟೈಮ್ ತುಂಬಾ ಲೇಟ್ ಆಗೋಯಿತು. ಇಷ್ಟು ಲೇಟಲ್ಲಿ ಹೊರಡಾಗಾಯಿತು. ಸರಿ ಪೂಜೆ ಮಾಡೇ ಇಲ್ಲ, ತುಂಬ ದಿನ ಆಗೋಗಿತ್ತು. ಸರಿ ನೆಮ್ಮದಿಯಾಗಿ ಬೇಗ ಒಂದು ಸಣ್ಣ ರಂಗೋಲೆ ಹಾಕಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೊರಟ್ಬಿಡೋಣ ಅಂತೇಳಿ ಹೂವು ಎಲ್ಲ ತರಿಸ್ಬಿಟ್ಟಿದ್ದೆ. ಸರಿ ಅಂತ ಬೇಗ ಪೂಜೆ ಮಾಡಿ ಹೊರಟೆ. ಸೊ ಇದೇ ನನ್ನ ರೊಟೀನ್ ಇವಾಗ ಸದ್ಯಕ್ಕೆ ಶುರು ಆಗ್ತಾ ಇದೆ. ಇನ್ನು ಪ್ರೀತಮ್ ಬಂದಮೇಲೆ ನಾರ್ಮಲ್ ಡೇಸ್ ಬ್ಯುಸಿ ಫುಲ್ ಹೋಗುತ್ತೆ ದಿನ ಅಂತ. ಲೈಫಲ್ಲಿ ನನಗೆ ಯಾವಾಗಲೂ ಅಷ್ಟೇ ಬ್ಯುಸಿಯಾಗಿರಬೇಕು. ನನಗೆ ಸ್ವಲ್ಪ ಲೇಝಿ ಅದು ಅಥವಾ ನಾನು ಏನೂ ಮಾಡಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಬ್ಯುಸಿಯಾಗಿದ್ದಷ್ಟು ನಾನು ತುಂಬ ಖುಷಿಯಾಗಿರ್ತೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಮೇಲೆ ಯಾರೋ ಒಬ್ಬರು ವ್ಯೂವರ್ ಕೇಳಿದರು, ನೆಕ್ಸ್ಟ್ ನೀವು ಪೂಜೆ ಏನಾದರೂ ಮಾಡಿದ್ರೆ ಪಿಂಕ್ ಕಲರ್ ಸ್ಯಾರಿನಾದರೂ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಾಸ್ಟು ರೆಡ್ ಕಲರ್ ಸ್ಯಾರಿ ಹಾಕಿದ್ದೆ. ಸೊ ಹಾಗಾಗಿ ಆಮೇಲೆ ನೆನಪಾಯಿತು ಟಕ್ಕಂತ, ಸರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗೂ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಹಾಕ್ಕೊಂಡೆ. ಅಮ್ಮ ಮನೆಗೆ ಕೂಡ ಹೋಗ್ತಾ ಇದ್ದಲ್ವಾ. ಸೊ ಫ್ರೆಂಡ್ಸ್, ಇವಾಗ ಅಮ್ಮನ ಮನೆಗೆ ಹೊರಟಿದ್ದೀನಿ. ಶುಕ್ರವಾರ ಪ್ರೀತಮ್ನ ಕರ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು. ಅಮ್ಮ ಶುಕ್ರವಾರ ಬಂದರೆ ಶನಿವಾರ ಭಾನುವಾರ ಅಂದರೆ ಶುಕ್ರವಾರ ಒಂದಿನ ಇದ್ದಂಗೆ ಲೆಕ್ಕ ಅಂತ ಅವರು. ಅದಕ್ಕೆ ಇನ್ನೇನು ಸ್ಕೂಲ್ ಮುಗಿಸ್ಕೊಂಡು ಏನು ಮಾಡ್ತೀಯ, ಸಂಜೆ ಮೇಲೆ ಬಂದುಬಿಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಹೊರಟಿದ್ದೆ. ಪೂಜೆ ಎಲ್ಲ ಆಯಿತು, ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತೇ ತುಂಬ ದಿನ ನಾಮಕರಣದಲ್ಲಿ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಪೂಜೆ ಮಾಡಿದ್ದಕ್ಕೆ ಇವತ್ತೇ ನಾನು ಪೂಜೆ ಮಾಡಿರೋದು. ತುಂಬ ದಿನ ಆಗೋಗಿತ್ತಲ್ಲ, ಸರಿ ದೇವ್ರಿಗೆ ದೀಪ ಹಚ್ಚೋಣ. ಇವತ್ತು ಹೆಂಗೋ ಶುಕ್ರವಾರ, ನಾಳೆ ನಮ್ಮ ಮನೆಯವ್ರಿಗೇನೆ ದೀಪ ಹಚ್ಚಕ್ಕೆ ಹೇಳಿದ್ರೆ ಅವ್ರು ಹಚ್ಕೋತಾರೆ. ಶನಿವಾರ ಅಲ್ವಾ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಇವತ್ತು ರೆಸಿಪಿಗಳನ್ನ ಕೂಡ ಶೇರ್ ಮಾಡಿಕೊಂಡೆ. ತುಂಬ ಸಿಂಪಲ್ ಆಗಿ ಮಾಡಿರ್ತೀನಲ್ವಾ. ಬೆಳಗ್ಗೆನೂ ಅಷ್ಟೇ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ತುಂಬ ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದೆ. ಪ್ರೀತಮ್ನ ಕರ್ಕೊಂಡು ಬರೋದು ಅಷ್ಟೇ, ಇನ್ನೇನು ಇಲ್ಲ. ಸಾಧ್ಯ ಆದರೆ ನಾನು ಇವತ್ತು ವ್ಲಾಗ್ನ ಮಾಡಲ್ಲ, ನಾಳೆ ಶನಿವಾರ ಮತ್ತು ಭಾನುವಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆಯಲ್ಲಿ ಬರಬೇಕಾದ್ರೆ ಆದರೆ ಮಾಡ್ತೀನಿ, ಇಲ್ಲಾಂದರೆ ಅದು ಇಲ್ಲ. ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇವಾಗ ನಾನು ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಇನ್ಮೇಲೆ ವ್ಲಾಗ್ಗಳನ್ನ ಮಾಡ್ಬೋದು. ಸುಮ್ಮನೆ ವ್ಲಾಗ್ ಮಾಡೋದಕ್ಕಿಂತ ಏನಾದರೂ ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಎಲ್ಲ ಒಂದೊಂದು ಕಡೆ ನನ್ನ ಅಪ್ಡೇಟ್ಗಳು ಬರಬೇಕಾದ್ರೆ ಕಂಟೆಂಟ್ ಇರಲ್ಲ, ಅಲ್ಲಿ ಒಂದು ರೆಸಿಪಿನೂ ಇರಲ್ಲ, ಕಂಟೆಂಟು ಇರಲ್ಲ, ಏನೂ ಇರಲ್ಲ. ಅವಾಗ ಅನಿಸುತ್ತೆ ಈ ವಿಡಿಯೋದಲ್ಲಿ ಏನೂ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಹಾಗೆ ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಏನಪ್ಪ ಅಂತಂದರೆ ಬ್ರೆಸ್ಟ್ ಫೀಡ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ, ಅಂದರೆ ಹಾಲು ಕೊಡೋದನ್ನ ನಿಲ್ಲಿಸಿದ ಮೇಲೆ ನಮಗೆ ಪೇಯ್ನ್ ಆಗುತ್ತಲ್ವ, ಅದಕ್ಕೆ ನೀವೇನು ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಖಂಡಿತ ಅದು ಒಂಥರ ವಿಚಿತ್ರ, ಅದೊಂದು ಥರ ಪೇಯ್ನ್ ಹೆಣ್ಮಕ್ಳಿಗೆ. ಎಲ್ಲ ವಿಚಾರದಲ್ಲ ಹೆಣ್ಮಕ್ಳಿಗೆ ನೋವು ಅನ್ನೋದು ನೋಡಿ, ಹೀಗೆ ಮಗುಗೆ ಹಾಲು ಬಿಡಿಸಿದ್ರು ಕಷ್ಟ ಆಗುತ್ತೆ, ಆಮೇಲೆ ಮಗು ಇರೋದು ಕಷ್ಟ. ಪ್ರತಿಯೊಂದು ನೋವನ್ನು ಸೃಷ್ಟಿಯಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಅಥವಾ ಅವಳಿಗೆ ಅಷ್ಟೊಂದು ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ. ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಬೇಕು, ಸಿಕ್ಕಾಪಟ್ಟೆ ನೋವಾಗುತ್ತೆ. ನನಗೇನು ಫೀವರ್ ಬಂದಿಲ್ಲ, ಕೆಲವೊಬ್ಬರಿಗೆ ಆ ಪೇಯ್ನ್ಗೆ ಫೀವರ್ ಕೂಡ ಬಂದ್ಬಿಡುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟನ್ನು ತೊಗೋಬೋದಾ ಅಂತ ಹೇಳ್ಬಿಟ್ಟು ನೀವು ಡಾಕ್ಟರ್ನ ಕೇಳಿ ತೊಗೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನಾನು ಏನೂ ತೊಗೊಳ್ಲಿಲ್ಲ, ಪೇನ್ ಕಿಲ್ಲರ್ ಏನು ತೊಗೊಳ್ಳಿಲ್ಲ. ಜಸ್ಟ್ ಏನು ಅಂತಂದರೆ ನಮ್ಮಮ್ಮ ಹೇಳಿದ್ರು, ಕ್ಯಾಬೇಜ್ ಲೀವ್ಸ್ ಬರುತ್ತಲ್ಲ, ಆ ಕ್ಯಾಬೇಜ್ ಲೀವ್ಸ್ನ ನೀವು ಬ್ರೆಸ್ಟ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಪೇಯ್ನ್ ಖಂಡಿತ ರಿಲೀಫ್
ರಿಲೀಫ್ ಆಗುತ್ತೋ ಅದು ಒಂದು ನಂಗೆ ತುಂಬಾ ವರ್ಕ್ ಆಯಿತು. ಒಂದು 2 ಡೇಸಲ್ಲಿ 3 ಡೇಸಲ್ಲಿ ಹೆವಿ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಹಾಲನ್ನು ತೆಗೆಯೋದಕ್ಕೆ ಹೋಗಬೇಡಿ. ಹಾಲು ತೆಗೆದಷ್ಟೂ ಅದು ಪ್ರೊಡಕ್ಷನ್ ಆಗ್ತಾನೇ ಇರುತ್ತೆ, ಸ್ಟಾಪ್ ಆಗೋದಿಲ್ಲ. ಅದಾದಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ. ಅದಾದಮೇಲೆ ಹೋಮ್ ರೆಮಿಡಿ ಅಂತ ನಾನೇನು ಇದು ಮಾಡಿಲ್ಲ, ಕ್ಯಾಬೇಜ್ ಲೀವ್ಸೇ ನನಗೆ ತುಂಬಾ ಚೆನ್ನಾಗಿ ಪೇಯ್ನ್ ರಿಲೀಫ್ ಆಯಿತು. ಸೊ ಅಷ್ಟೇ, ನೀವು ಯಾರಾದರೂ ಬಿಡಿಸೋಂಗಿದ್ದಿದ್ರೆ ಅದನ್ನು ಟ್ರೈ ಮಾಡಿ, ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ಅದು ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ. ಒಂದು 5 ಡೇಸಲ್ಲಿ ಅದು ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಫೀವರ್ ಏನಾದರೂ ಬಂದರೆ ಡಾಕ್ಟರ್ನ ಕೇಳಿ ನೀವು ಟ್ಯಾಬ್ಲೆಟ್ಸ್ ಕೂಡ ತೊಗೋಬೋದು. ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಇವಾಗೆಲ್ಲ ಇಂಜೆಕ್ಷನ್ನೇ ಬಂದಿದೆ ಅಂತೆ, ಇಂಜೆಕ್ಷನ್ ತೊಗೊಂಡ್ರೆ ಅದು ಹಾಲಿನ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಸೊ ಪೇಯ್ನ್ ಆಗೋಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಅಮ್ಮ ಹೇಳಿದ್ರು ತೊಗೋತಾರಂತೆ, ತಗೋ ಅಂತ. ನನಗೆ ಮೆಡಿಸನ್ ಅಂದ್ರೇ ಆಗಲ್ಲ. ಸೊ ಹಾಗಾಗಿ ನಾನು ಆದಷ್ಟು ಅದನ್ನು ಬೇಡ, ಪರವಾಗಿಲ್ಲ, ಒಂದು 5 ಡೇಸ್ ತಾನೆ ಅಂತ 5 ದಿನ ಅಷ್ಟೇ, ಆರಾಮಾಗಿ ನಿಮಗೆ ಪೇಯ್ನ್ ರಿಲೀಫ್ ಆಗಿಬಿಡುತ್ತೆ. ಇದನ್ನು ಟ್ರೈ ಮಾಡಿ, ಕ್ಯಾಬೇಜ್ ಲೀವ್ಸ್ನ. ಅಷ್ಟೇ, ಅದನ್ನು ಕೇಳ್ತಾ ಇದ್ರಿ ಯೂಸ್ ಆಗುತ್ತಲ್ವಾ ಅಂತ ಹೇಳಿದೆ. ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲಿ. ಅವ್ರಿಗೆ ಇವಾಗ ಕನೆಕ್ಷನ್ ಆಗ್ತಾ ಇದೆ, ನಮಗೂ ಅವ್ರಿಗೂ. ಬಂದು ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ, ಅಥವಾ ಸೈಲೆಂಟಾಗಿ ಇರ್ತಾರೆ. ನಾನು ಇಲ್ಲಿ ಬಂದರೆ ಮಾತಾಡಿದ್ರೆ ಅದು ಬರೋದು, ಕಾಲ್ ಬೇರೆ ಬರ್ತಾ ಇದೆ. ಸೊ ನಾನು ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ. ವ್ಲಾಗ್ನ ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರೀತಮ್ನ ಬಿಟ್ಟು ಬಂದಾಗ ತುಂಬ ಜನ ಫೀಲ್ ಮಾಡಿದ್ರಿ. ಅದಾದಮೇಲೆ ತುಂಬ ಜನ ಅವ್ರ ಮಕ್ಕಳನ್ನ ಎಷ್ಟು ಅಂತ ಒಬ್ಬ ತಾಯಿಯಾಗಿ ತುಂಬ ಜನ ಯೋಚನೆ ಮಾಡಿದ್ರಿ. ತುಂಬ ಖುಷಿಯಾಯಿತು. ಪ್ರಪಂಚದಲ್ಲಿ 99% ಒಳ್ಳೆಯವರಿದ್ದಾರೆ, 1% ಮಾತ್ರನೇ ಕೆಟ್ಟವರಿದ್ದಾರೆ ಅನ್ನೋ ಅಷ್ಟು ಪ್ರೂವ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ. ಬಾಯ್ ಬಾಯ್.